ಇದ್ದೀರಾ ಅಂತ. 4 ಜನ ಮೆಚ್ಚಿಸೋಕೆ ನಾವು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಲ್ವಾ. ಅದಕ್ಕೇ ಅದಾದಮೇಲೂ ಕೂಡ ಅತ್ರಿ ಬ್ರೇಕ್ ಡೌನ್ ಆದ್ರಿ, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಎಲ್ಲ ಆಗುತ್ತೆ. ಯಾರೋ ಏನೋ ನಮಗೆ ಅರ್ಥ ಮಾಡ್ಕೋತಿಲ್ಲ, ಏನೋ ಕೆಟ್ಟದಾಗಿ ಮಾತಾಡಿದ್ರು, ಸಿಚುವೇಶನ್ಸ್ ನಾವು ಅಂದ್ಕೊಂಡಾಗ ಆಗ್ತಿಲ್ಲ, ಲೈಫು ತುಂಬ ಕೆಟ್ಟದಾಗ ಆಗ್ತಾಯಿದೆ, ಎಲ್ಲ ನೆಗೆಟಿವೇ ಆಗ್ತಾಯಿದೆ, ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಫು ಆಯಿತು. ಅಂದರೆ ಬರೀ ನಮಗೆ ಕೆಟ್ಟದ್ದು ಬಯಸೋರು, ನಮಗೇನಾದರೂ ಒಳ್ಳೆಯದಾದರೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ನಮಗೆ ಕಾಲು ಎಳೆಯುವಂಥ ಜನಗಳೇ ಜಾಸ್ತಿ. ನಾಟ್ ಆನ್ಸರಬಲ್ ಟು ಎವ್ರಿ ಒನ್ ಅಲ್ವಾ. ನಾವೆಲ್ರಿಗೂ ತುಂಬ ಕಷ್ಟ ಬಂತು ಲೈಫಲ್ಲಿ, ಅರ್ಥ ಆಗುತ್ತೆ. ಪ್ರತಿಯೊಂದು ದಿನವೂ ನಮಗೆ ಚಾಲೆಂಜ್ ಅಂತಲೇ ಹೇಳ್ಬೋದು. ಸರಿ ಇಲ್ಲ, ನಾನು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಳಲ್ಲ, ನಾನು ಸರಿಯಾಗಿ ಮಾತಾಡಲ್ಲ, ನನಗೆ ಮ್ಯಾನೇಜ್ ಮಾಡ್ಕೊಳಕ್ಕೆ ಬರಲ್ಲ, ಇದು ನಾನು ಖುಷಿಯಾಗಿದ್ದು ಮನೆಯವ್ರನ್ನ ಇನ್ನೂ ಖುಷಿಯಾಗಿ ಇಟ್ಕೊಳ್ಳೋದು, ಅದು ಜಾಣ್ತನ, ಅದು ಎಮೋಷ್ನಲಿ ಸ್ಟ್ರೆಂತ್ ವಿಮೆನ್ ಲಕ್ಷಣ. ಓಕೆ, ನಾವು ಅಳೋದ್ರಿಂದ ಏನು ದೊಡ್ಡ ಘನಘೋರ ಅಪರಾಧ ಮಾಡಿದ್ದೀವಿ ಅಂತಲ್ಲ. ಫಸ್ಟ್ ನಮ್ಮ ಸ್ಟ್ರೆಂತ್ ಏನು ಗೊತ್ತಾ, ನಮ್ಮ ಹತ್ರ ಸರಿ ಎಷ್ಟು ಬೇಗ ಸಿಚುವೇಶನ್ಸಿಂದ ನಾವು ಹೊರಗಡೆ ಬರ್ತೀವಿ, ಎಷ್ಟು ಕಾನ್ಫಿಡೆಂಟಿಂದ ಮಾತಾಡ್ತೀವಿ ಯೋಚನೆ ಮಾಡಿ. ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವ್ಲಾಗಲ್ಲಿ ನಾವು ವುಮೆನ್ಸ್ ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಅಂದರೆ 11 ಯಾವ ಹ್ಯಾಬಿಟ್ಸ್ ಇರಬೇಕು ಅಂತ ನೋಡೋಣ. ಆ್ಯಕ್ಚುಲಿ ನಮ್ಮ ಸೊಸೈಟಿಯಲ್ಲಿ ವುಮೆನ್ಸ್ ಅಂದರೆ ತುಂಬ ಎಮೋಷ್ನಲಿ ವೀಕು, ಅವ್ರಿಗೆ ಎಮೋಷ್ನಲಿ ಸ್ಟ್ರಾಂಗ್ ಇಲ್ಲ, ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ, ಎಲ್ಲದಕ್ಕೂ ಅಟ್ಬಿಡ್ತಾರೆ ಅಂತ ಹೇಳ್ತಾರೆ. ಬಟ್ ಎಷ್ಟೊಂದು ಸಿಚುವೇಶನ್ಸಲ್ಲಿ ಒಂದು ಚೈಲ್ಡ್ ಬರ್ತಿಂದ ಇರ್ಬೋದು, ಅಥವಾ ಎಷ್ಟೊಂದು ಸ್ಟ್ರಗಲ್ಸ್, ಲೈಫ್ ಸ್ಟ್ರಗಲ್ಸಲ್ಲಿ ವಿಮೆನ್ನು ಎಷ್ಟು ಎಮೋಷ್ನಲಿ ಸ್ಟ್ರಾಂಗು ಅಂತ ಡೈಲಿ ಬೇಸಿಸಲ್ಲಿ ನಮಗೆ ನಾವು ಗೊತ್ತು, ಎಷ್ಟೊಂದು ಜನ ಎಕ್ಸಾಂಪಲ್ಸು ನೋಡಿರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಹ್ಯಾಬಿಟ್ಸ್ ಇರಬೇಕು ಅಥವಾ ಯಾವ್ಯಾವ ಗುಣಗಳಿದ್ದರೆ ಒಂದು ವುಮೆನ್ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾಳೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಫಸ್ಟದು ಯಾವುದು ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಯಾವಾಗಲೂ ಕಲಿತಾನೇ ಇರಬೇಕು, ಜೊತೆಗೆ ನಮ್ಮನ್ನು ನಾವು ನಂಬಬೇಕು. ಯಾವಾಗ ನಮ್ಮನ್ನು ನಾವು ನಂಬ್ತೀವಿ ಆಗ ನಮಗೆ ಆಟೋಮ್ಯಾಟಿಕ್ಕಾಗಿ ಕಾನ್ಫಿಡೆನ್ಸ್ ಬರುತ್ತೆ. ಕಲಿತಾ ಹೋಗಬೇಕು ಡೆಫಿನೆಟಾಗಿ. ಏನು ಗೊತ್ತಾ, ಯಾವಾಗ ನಮ್ಮ ಬಗ್ಗೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಏನೋ ಒಂದು ಮಾತುಕತೆ ಆಗ್ತಾಯಿದೆ, ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂದರೆ ನಮಗೆ ನಮ್ಮ ಬಗ್ಗೆ ನಂಬಿಕೆ ಬರುತ್ತೆ. ಆಗ ನಾವು ಮಾತಾಡೋ ರೀತಿ ಎಷ್ಟು ಕಾನ್ಫಿಡೆಂಟಿಂದ ಮಾತಾಡ್ತೀವಿ ಯೋಚನೆ ಮಾಡಿ. ಸೊ ನಾವು ಎಮೋಷ್ನಲಿ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಲ್ಲ, ಜೊತೆಗೆ ನಾವು ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀವಿ ಅಂತ ನಮಗೆ ನಾವು ಗೊತ್ತಾಗಬೇಕು. ನಮಗೆ ನಾವು ಆಗಬೇಕು ಅಂದರೆ ಕಾನ್ಫಿಡೆನ್ಸು ನಮ್ಮಲ್ಲಿ ಎದ್ದು ಕಾಣ್ತಾ ಇರಬೇಕು. ಬೇಸಿಕಲಿ ಯಾವಾಗ ನಮ್ಮದ್ರಲ್ಲಿ ಏನೂ ಕಂಟೆಂಟ್ ಇಲ್ಲ, ನಾಲೆಜ್ ಇಲ್ಲ, ಆಗ ಸ್ವಲ್ಪ ಹೆದರ್ಕೋತೀವಿ, ಮಾತಾಡೋಕ್ಕೆ ಹಿಂಜರಿತೀವಿ, ಪದಗಳು ಕರೆಕ್ಟಾಗಿ ಬರಲ್ಲ. ಯಾವಾಗ ನಮ್ಮದ್ರಲ್ಲಿ ಒಳ್ಳೆ ಕಂಟೆಂಟ್ ಇದೆ ಆಗ ನಮ್ಮದ್ರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ನಾವು ನಡೆಯೋ ರೀತಿಯಲ್ಲಿ, ಮಾತಾಡೋ ಮಾತಿನಲ್ಲಿ ಮತ್ತು ನಡ್ಕೊಳ್ಳೋ ರೀತಿಯಲ್ಲಿ, ಪ್ರತಿಯೊಂದು ರೀತಿಯಲ್ಲೂ ನಾವು ಕಾನ್ಫಿಡೆನ್ಸನ್ನು ತೋರಿಸ್ಬೇಕು. ಇವ್ರು ನೋಡಿದ ತಕ್ಷಣ ತುಂಬ ಹೆದರ್ಕೋತಾರೆ, ಇವರು ಬೋಲ್ಡ್ ಇಲ್ಲ ಅನ್ಸ್ಕೋಬಾರ್ದು. ನಾವು ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ಟು ನಮ್ಮದ್ರಲ್ಲಿ ಕಾನ್ಫಿಡೆನ್ಸ್ನ ಬೆಳೆಸ್ಕೋಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾವು ಇಂಡಿಪೆಂಡೆಂಟಾಗಿರಬೇಕು. ಅಂದರೆ ಫಿನಾನ್ಷಿಯಲಿ, ಮಾರಲಿ, ಎಮೋಷ್ನಲಿ, ಎಲ್ಲದರಲ್ಲೂ ಫಿಸಿಕಲಿ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಬರಬೇಕು. ಎಲ್ಲದಕ್ಕೂ ಡಿಪೆಂಡೆನ್ಸಿ ತೋರಿಸ್ತಾ ಬಂದರೆ ಓಕೆ, ಇವರು ತುಂಬ ಎಮೋಷ್ನಲಿ ವೀಕ್ ಇತ್ತು, ಸ್ಟ್ರಾಂಗ್ ಇಲ್ಲ ಇವರು. ಫಿನಾನ್ಷಿಯಲಿ ಅಷ್ಟೇ, ನಮಗೆ ಫೈನಾನ್ಷಿಯಲ್ ಅವೇರ್ನೆಸ್ ಬರಬೇಕು. ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ, ಎಲ್ಲೆಲ್ಲಿ ಎಕ್ಸ್ಪೆನ್ಸ್ ಆಗ್ತಿದೆ, ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ಬೋದು, ಬಡ್ಜೆಟ್ಟು, ಇದೆಲ್ಲ ನಾವು ಮಂತ್ಲಿ ಬಡ್ಜೆಟ್ ಹಾಕುವಂಥದ್ದು, ಫ್ಯಾಮಿಲಿಗೆ ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಇದಾಗ್ತಾಯಿದೆ. ಸೊ ಪ್ರತಿಯೊಂದೂ ನಮಗೆ ಫೈನಾನ್ಷಿಯಲ್ ಅವೇರ್ನೆಸ್ ಗೊತ್ತಾದರೆ ನಾವು ಇಂಡಿಪೆಂಡೆಂಟಾಗಿ, ಈವನ್ ನಾವು ಹೊರಗಡೆ ಹೋಗಿ ದುಡಿದೇ ಇದ್ದರೂ ಕೂಡ ಫೈನಾನ್ಷಿಯಲಿ ನಾವು ತುಂಬ ಸ್ಟ್ರಾಂಗಾಗಿ ಇರ್ಬೋದು. ಕರೆಕ್ಟಾಗಿ ಮನೆ ಮೇಂಟೈನ್ ಮಾಡೋದು ಈಸಿ ಅಲ್ವೇ ಅಲ್ಲ. ಯಾರೋ ಏನೋ ದುಡ್ದಿದ ತಕ್ಷಣ ನಾವು ದುಡಿದ್ರೂ ಕೂಡ ಕರೆಕ್ಟಾಗಿ ಮನೆ ಮೇಂಟೈನ್ ಮಾಡಿಲ್ಲ ಅಂದರೆ ಆ ದುಡ್ದು ಕೂಡ ಪ್ರಯೋಜನ ಇಲ್ಲ. ಸೊ ಫೈನಾನ್ಷಿಯಲಿ ಮನೇನ ಕರೆಕ್ಟಾಗಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಪೆಂಡೆಂಟಾಗಿ ನಾವು ಯೋಚನೆಗಳನ್ನ ಮಾಡಬೇಕಾಗತ್ತೆ. ಥರ್ಡ್ ಇಂಪಾರ್ಟೆಂಟ್, ನಾವು ಏನೇ ಆದರೂ ಕೂಡ ಧೈರ್ಯವಾಗಿ ಮಾತಾಡ್ತೀವಿ.
ಎಮೋಷ್ನಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂದರೆ ಹೆದರ್ಕೊಳ್ಳಲ್ಲ, ಧೈರ್ಯವಾಗಿ ಮಾತಾಡ್ತೀವಿ. ಮಾತಾಡೋದ್ರ ಜೊತೆಗೆ ನಮ್ಮ ವರ್ಡ್ಸ್ ಯೂಸೇಜ್ ಇರುತ್ತಲ್ವ, ನಾವು ಯಾವ ರೀತಿ ಪದಗಳನ್ನ ಯೂಸ್ ಮಾಡ್ತೀವಿ, ಎಷ್ಟು ನಿಧಾನವಾಗಿ ಮಾತಾಡ್ತೀವಿ, ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಟಾಗಿ ಮಾತಾಡ್ತೀವಿ, ಅದೆಲ್ಲನೂ ನಮ್ಮ ಎಮೋಷ್ನಲ್ ಸ್ಟ್ರೆಂತ್ನ ತೋರಿಸುತ್ತೆ. ಯಾವ ರೀತಿ ನಾವು ಮಾತಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾರೋ ಏನೋ ಮಾತಾಡ್ತಾ ಇದ್ದರೆ ಮಧ್ಯದಲ್ಲಿ ಹೋಗಿ ಮಾತಾಡೋದು, ಏನೋ ಒಂದು ಪದಗಳನ್ನ ಯೂಸ್ ಮಾಡ್ಕೊಳ್ಳೋದು, ವೇಗ್ ವರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಯೋಚನೆ ಮಾಡ್ದಂಗೆ ಮಾತಾಡಿದ್ಮೇಲೆ 108 ಸತಿ ನಾನು ತಪ್ಪು ಮಾತಾಡೋದ್ನೇನೋ ಅಂತ ಯೋಚನೆ ಮಾಡೋದು. ಸೊ ಅದೆಲ್ಲನೂ ಎಮೋಷ್ನಲ್ ಸ್ಟ್ರೆಂತ್ ಬಗ್ಗೆನೇ ತೋರಿಸುತ್ತೆ. ನಾವು ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೋಬೇಕು ಅಂದರೆ ಡೆಫಿನೆಟ್ಲಿ ಮಾತಾಡೋ ಜಾಗದಲ್ಲಿ ಮಾತಾಡಬೇಕು. ಎಲ್ಲ ಜಾಗದಲ್ಲಿ ಮಾತಾಡಿ ಅಂತ ಅಲ್ಲ, ಎಲ್ಲ ಜಾಗದಲ್ಲಿ ಮಾತಾಡಿದ್ರೂ ನಾವು ಬೆಲೆ ಕಳ್ಕೊತೀವಿ. ಯಾವ ಜಾಗದಲ್ಲಿ ನಾವು ಮಾತಾಡೋದ್ರಿಂದ ಅಲ್ಲಿ ಬೆಲೆ ಸಿಗುತ್ತೆ, ಒಂದು ಟ್ರೂತ್ ನಿಲ್ಲುತ್ತೆ ಅಂತ ಅನಿಸುತ್ತೋ ಅಲ್ಲಿ ನಾವು ಮಾತಾಡಬೇಕಾಗತ್ತೆ. ಜೊತೆಗೆ ಮಾತಾಡುವಂಥ ಪದಗಳು ತೂಕವಾಗಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಫಸ್ಟ್ ನಮ್ಮ ಸ್ಟ್ರೆಂತ್ ಏನು ಗೊತ್ತಾ, ನಮ್ಮ ಹೆಲ್ತ್. ನಾವು ಎಮೋಷ್ನಲಿ ಸ್ಟ್ರಾಂಗ್ ವಿಮೆನ್ ಅಂದರೆ ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ತೀವಿ. ನಾವು ಏನು ತಿಂತೀವಿ, ಪ್ರೋಟೀನ್ ಇಂಟೇಕ್ ಎಷ್ಟಿದೆ, ನನ್ನ ಮಸಲ್ ಲಾಸ್ ಆಗ್ತಿದೆಯಾ, ವೆಯ್ಟ್ ಲಾಸ್ ಮಾಡ್ಕೋಬೇಕಾ, ನಾನು ಫಿಟ್ಟಾಗಿದ್ದೀನಾ, ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಾ, ಯೋಗ ಮಾಡ್ತಿದ್ದೀನಾ, ನನ್ನ ಎಮೋಷ್ನಲ್ ಕೋಎಫಿಷಿಯೆಂಟ್ ಹೇಗಿದೆ, ನನ್ನ ಹೆಲ್ತ್ ಹೇಗಿದೆ, ಒಂದು ಹೆಲ್ದಿ ಲೈಫ್ನ ಲೀಡ್ ಮಾಡೋ ದೊಡ್ಡ ಲಕ್ಷಣವೇ ಎಮೋಷ್ನಲಿ ಸ್ಟ್ರೆಂತ್ ವಿಮೆನ್ನು. ನಮ್ಮ ಹೆಲ್ತ್, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಚಿಕ್ಕ ಜ್ವರ ಬಂತು, ತಲೆನೋವು ಬಂತು, ಕೋಲ್ಡ್ ಬಂತು, ನಾವಲ್ಲಿ ನಮ್ಮ ಸ್ಟ್ರೆಂತ್ನ ತೋರ್ಸೋಕ್ಕಾಗುತ್ತಾ? ನಮ್ಮ ಥಿಂಕಿಂಗ್ ಕೆಪಬಿಲಿಟಿನೇ ಕಷ್ಟ ಆಗೋಗುತ್ತೆ ಆ್ಯಕ್ಚುಲಿ. ಈಗ ಎಕ್ಸಾಮ್ ಟೈಮಲ್ಲಿ ಏನೋ ಒಂದು ಎಕ್ಸಾಮ್ ಬರೆಯಬೇಕಾದ್ರೆ ತಲೆನೋವು ಬಂದರೆ ಹೇಗೆ ನಮಗೆ ಕರೆಕ್ಟಾಗಿ ತಲೆ ಓಡಲ್ವೋ, ಅದೇ ಥರ ಲೈಫಲ್ಲೂ ಒಂದು ಚಿಕ್ಕ ಪುಟ್ಟ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆದ್ರೇ ನಮಗೆ ಸಾಕು, ಫಸ್ಟ್ ಹೆಲ್ತ್ ಸರಿ ಹೋದರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೇ ನಾವು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಾಳಾಗೋಕ್ಕೆ ಮೊದಲೇ ಅದ್ರ ಬಗ್ಗೆ ಒಳ್ಳೆ ಡಯಟ್ ತೊಗೊಳ್ಳೋದು, ಎಕ್ಸಸೈಸ್ಗೆ ಅಂತ ಟೈಮ್ ಅಲಾಟ್ ಮಾಡೋದು. ನಾನು ಶಾರ್ಟ್ಸಲ್ಲೂ ತೋರಿಸಿದ್ದೀನಿ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮಗೋಸ್ಕರ ನೀವೇನಾದರೂ ಮಾಡ್ಕೊಳ್ಳಿ. ಎಷ್ಟೊಂದು ಮಾಡ್ತಾನೆ ಇರ್ತೀವಿ, ಒಂದು ಅರ್ಧ ಗಂಟೆ ನಮಗೆ ವಾಕಿಂಗಿಗೆ ಟೈಮ್ ಇರಲ್ಲ, ಎಕ್ಸಸೈಸ್ಗೆ ಟೈಮ್ ಇರಲ್ಲ ಅಂದರೆ ಅದೆಂಥ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ, ನಮಗೆ ನಾವು ಕ್ವೆಶ್ಚನ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಕಷ್ಟ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಬೆಳಗ್ಗಿಂತ ಸಂಜೆವರೆಗೂ ತುಂಬಾ ಟೈಟ್ ಶೆಡ್ಯೂಲ್ ಇರುತ್ತೆ. ಬಟ್ ಅದಿದ್ದರೂ ಕೂಡ ನಾವು ಹೇಗೆ ಟೈಮ್ ಮಾಡ್ಕೋತೀವಿ, ನಾವು ಟೈಮ್ ಟೇಬಲ್ ಮಾಡ್ಕೊಳ್ಬೇಕಾದ್ರೆ ನಾವು ಜಾಣರಾದರೆ ನಿಜವಾಗ್ಲೂ ನಾವು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಅಂತ ಮನಸ್ಸಲ್ಲಿ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದ್ದರೆ ನಾವು ಆಟೋಮ್ಯಾಟಿಕ್ಕಾಗಿ ಎಲ್ಲದಕ್ಕೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀವಿ. ನಮಗೆ ಗೊತ್ತಿರುತ್ತೆ ನಮ್ಗೆ ಹೆಲ್ತ್ಗೆ ಹೆಂಗೆ ಇಂಪಾರ್ಟೆನ್ಸ್ ಕೊಡಬೇಕು, ನಮ್ಮ ಎಕ್ಸಸೈಸ್ಗೆ ಹೆಂಗೆ ಇಂಪಾರ್ಟೆನ್ಸ್ ಕೊಡಬೇಕು, ನಾವು ಯಾವಾಗ ಯೋಗ ಮಾಡಬೇಕು, ಎಷ್ಟು ಗಂಟೆಗೆ ಎದ್ದೇಳಬೇಕು, ಯಾವಾಗೋ ಎದ್ದೇಳೋದು, ಯಾವಾಗಲೋ ತಿನ್ನೋದು, ಏನೋ ತಿನ್ಕೊಳ್ಳೋದು, ಹೆಂಗೋ ಬಾಡಿ ಮೇಂಟೈನ್ ಮಾಡ್ಕೊಳ್ಳೋದು. ಆಗ ಯಾರು ನಿಮ್ಮನ್ನು ಎಮೋಷ್ನಲಿ ಸ್ಟ್ರಾಂಗು ಅಂತ ಹೇಳ್ತಾರೆ? ಸೊ ಹೆಲ್ತ್ ಕರೆಕ್ಟಾಗಿದ್ದಾಗ, ಹೆಲ್ತ್ ಈಸ್ ವೆಲ್ತ್ ಅಂತ ಸುಮ್ಮನೆ ಹೇಳಲ್ಲ, ಹೆಲ್ತ್ ಒಂದು ಕರೆಕ್ಟಾಗಿದ್ದರೆ ನಾವು ಏನನ್ನ ಸಾಧಿಸ್ಕೋಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಎಮೋಷ್ನಲಿ ಸ್ಟ್ರಾಂಗ್ ಅಂದಿದ ತಕ್ಷಣ ನಾವು ರೋಬೋಗಳಲ್ಲ, ಮಿಷಿನ್ಗಳಲ್ಲ. ನಮಗೂ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ, ನಮಗೂ ಎಮೋಷನ್ಸ್ ಅಂತ ಇರುತ್ತೆ. ಎಮೋಷ್ನಲಿ ಸ್ಟ್ರಾಂಗ್ ವಿಮೆನ್ ಏನಾಗಲ್ಲ ಅಂದರೆ ಎಮೋಷ್ನಲ್ ಬ್ರೇಕ್ ಡೌನ್ ಆಗಲ್ಲ. ಅದರ ಅರ್ಥ ಅವ್ರು ಅಳಲ್ಲ ಅಂತಲ್ಲ, 4 ಜನ ಮುಂದೆ ಅಳದೇ ಇರ್ಬೋದು, ಬಟ್ ಹತ್ತಿದ ತಕ್ಷಣ ಎಮೋಷ್ನಲಿ ವೀಕ್ ಅಂತಲ್ಲ. ಇಟ್ಸ್ ಓಕೆ, ನಾವು ಅಳೋದ್ರಿಂದ ಏನು ದೊಡ್ಡ ಘನಘೋರ ಅಪರಾಧ ಮಾಡಿದ್ದೀವಿ ಅಂತಲ್ಲ. ಬಟ್ ಇಂಟೆನ್ಷನ್ ಏನಾಗಿರಬೇಕು ಅಂದರೆ ನಮ್ಮನ್ನು ಆಡ್ಕೊಳ್ಳೋ ಎದುರುಗಡೆ ಮತ್ತು ನಮ್ಮನ್ನು ಒಂಥರ ಏನೋ ಒಂದು ಜಡ್ಜ್ ಮಾಡೋ ಜನಗಳ ಎದುರುಗಡೆ ನಮ್ಮ ಟಿಯರ್ಸ್ನ ತೋರಿಸ್ಬಾರ್ದು. ಅಷ್ಟಂತೂ ನಾವು ಟಿಯರ್ಸ್ನ ಹೋಲ್ಡ್ ಮಾಡಿಕೊಂಡು ನಮ್ಮನ್ನು ನಾವು ಎಮೋಷ್ನಲಿ ಸ್ಟ್ರಾಂಗ್ ಮಾಡ್ಕೋಬೇಕು. ಎಮೋಷ್ನಲ್ ಬ್ರೇಕ್ ಡೌನ್ ಅಂದರೆ ಯಾವಾಗಲೂ, ಈಗ ಏನೋ ಒಂದು ಸಿಚುವೇಶನ್ ಆಯಿತು, ತುಂಬ ಕಷ್ಟ ಬಂತು ಲೈಫಲ್ಲಿ, ಅರ್ಥ ಆಗುತ್ತೆ ಪ್ರತಿಯೊಂದು ದಿನವೂ ನಮಗೆ ಚಾಲೆಂಜ್ ಅಂತಲೇ ಹೇಳ್ಬೋದು. ಆ ಥರ ಎಮೋಷ್ನಲ್ ಸಿಚುವೇಶನ್ ಬಂದಾಗ ಹತ್ರ ಸರಿ ಎಷ್ಟು ಬೇಗ ಸಿಚುವೇಶನ್ಸಿಂದ ನಾವು ಹೊರಗಡೆ ಬರ್ತೀವಿ. ಯಾರೋ ಏನೋ ನಮಗೆ ಅರ್ಥ ಮಾಡ್ಕೋತಿಲ್ಲ, ಏನೋ ಕೆಟ್ಟದಾಗಿ ಮಾತಾಡಿದ್ರು, ಸಿಚುವೇಶನ್ಸ್ ನಾವು ಅಂದ್ಕೊಂಡಾಗ ಆಗ್ತಿಲ್ಲ, ಲೈಫು ತುಂಬ ಕೆಟ್ಟದಾಗಿ ಆಗ್ತಾಯಿದೆ, ಎಲ್ಲ ನೆಗೆಟಿವೇ ಆಗ್ತಾಯಿದೆ, ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಫು
ಆಯಿತು. ಅದಾದಮೇಲೂ ಕೂಡ ಬ್ರೇಕ್ ಡೌನ್ ಆದ್ರಿ, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಎಲ್ಲ ಆಗುತ್ತೆ. ಪ್ರತಿಯೊಬ್ಬರಿಗೂ ಆಗುತ್ತೆ. ಯಾಕೆಂದರೆ ನಾವು ಮನುಷ್ಯರು, ನಾವು ಹ್ಯೂಮನ್ಸ್, ಎಲ್ಲ ಹಾಗೆ ಆಗುತ್ತೆ. ಬಟ್ ಎಮೋಷ್ನಲಿ ಸ್ಟ್ರೆಂತ್ ಏನು ತೋರ್ಸೋದು ಗೊತ್ತಾ? ಅದೆಲ್ಲ ಆದಮೇಲೂ ಕೂಡ ಎಷ್ಟು ಬೇಗ ನಾವು ಅದರಿಂದ ಹೊರಗಡೆ ಬರ್ತೀವಿ, ಎಷ್ಟು ಬೇಗ ನಾವು ನಮ್ಮ ಲೈಫ್ನ ನಾರ್ಮಲೈಸ್ ಮಾಡ್ಕೋತೀವಿ, ಎಷ್ಟು ಬೇಗ ಲೆಟ್ ಗೋ ಮಾಡಿ ಮುಂದೆ ಹೋಗ್ತಾ ಇರ್ತೀವಿ, ಏನೇ ಬಂದರೂ ನಾವು ಸ್ಟ್ರಾಂಗಾಗಿ ಫೇಸ್ ಮಾಡ್ತೀವಿ ಅಂತ ಮೆಂಟಾಲಿಟಿನ ಯಾವಾಗ ಬೆಳೆಸ್ಕೋತೀವಿ ಆಗ ನಾವು ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀವಿ. ನೆಕ್ಸ್ಟ್, ಎಮೋಷ್ನಲಿ ಸ್ಟ್ರಾಂಗ್ ವುಮೆನ್ನ ನೆಕ್ಸ್ಟ್ ಹ್ಯಾಬಿಟ್ ಏನು ಅಂದರೆ, ನಾವು ನಮ್ಮನ್ನು ಫಸ್ಟ್ ಇಷ್ಟಪಡ್ಕೋಬೇಕು. ನಮ್ಮನ್ನೇ ನಾವು ಇಷ್ಟಪಡ್ತಿಲ್ಲ, ನಮಗೆ ಒಬ್ಬರೇ ಕೂರಕ್ಕೆ ಇಷ್ಟ ಆಗಲ್ಲ ಅಂದರೆ ಅರ್ಥ ಏನು? ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಯಾರಿಗಾನ ಒಂದು ಕಂಪ್ನಿ ಬೇಕು, ಎಮೋಷ್ನಲಿ ಡಿಪೆಂಡ್ ಆಗ್ತೀವಿ. ಅವ್ರು ಬಂದು ಮಾತಾಡಲಿ, ಅವ್ರು ಕಾಲ್ ಮಾಡಲಿ, ಅವ್ರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ, ಅವ್ರು ನನ್ನ ಕಷ್ಟ ಸುಖ ಕೇಳಲಿ. ಯಾಕೆ ಬೇಕು? ನಮ್ಮ ಜೊತೆ ನಾವಿದ್ದೀವಿ. ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ನನ್ನ ಜೊತೆ ನಾನು ಎಷ್ಟೋ ಜನಕ್ಕೆ ನೀವು ನೋಡಿಬೇಕಾದ್ರೆ ದೇ ಆರ್ ವೆರಿ ಹ್ಯಾಪಿ ಟು ಬಿ ಅಲೋನ್. ಅವ್ರಿಗಿಷ್ಟ, ಅವ್ರ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಕೂಡ ಹಾಗೆ. ನನಗೆ ಲೋನ್ಲಿನೆಸ್ ಅಂದರೆ ತುಂಬ, ಲೋನ್ಲಿನೆಸ್ ಅಂದರೆ ಒಂಥರ ಒಂಟಿತನ ಕಾಣೋದು ಒಬ್ಬರೇ ಇದ್ದಾಗ. ಬಟ್ ನನಗೆ ಆ ಥರ ಅನಿಸಲ್ಲ. ನನಗೆ ಒಬ್ಬಳ ಜೊತೆ ನನಗೆ ತುಂಬ ಇಷ್ಟ ಆಗುತ್ತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು, ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು, ವಾಕ್ ಮಾಡೋದು, ಹೆಲ್ತ್ ಫಿಟ್ನೆಸ್ ಬಗ್ಗೆ ನೋಡ್ಕೊಳ್ಳೋಂಥದ್ದು, ನನಗಿಷ್ಟ ಆಗೋದು ನಾನು ಮಾಡ್ಕೊಳ್ಳೋಂಥದ್ದು. ಅದರ ಅರ್ಥ ನಾವು ಫ್ಯಾಮಿಲಿನ ಇಷ್ಟಪಡಲ್ಲ ಅಂತಲ್ಲ. ಫಸ್ಟ್ ನಮ್ಮನ್ನು ನಾವು ಇಷ್ಟಪಟ್ಟರೆ, ನಮಗೆ ನಾವು ಪ್ರಿಫರೆನ್ಸ್ ಕೊಟ್ಕೊಂಡ್ರೆ ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿ ಜೊತೆಗೂ ಪಾಸಿಟಿವ್ ವೈಬ್ ಇಟ್ಕೊಳ್ತೀವಿ. ಯೋಚನೆ ಮಾಡ್ಕೊಳ್ಳಿ, ನಮಗೆ ನಾವೇ ಇಷ್ಟ ಆಗಲ್ಲ. ಕೆಲವ್ರು ಎಷ್ಟು ಸೆಲ್ಫ್ ಬ್ಲೇಮ್ ಮಾಡ್ಕೋತಾರೆ ಅಂದರೆ, ನಾನು ಸರಿ ಇಲ್ಲ, ನಾನು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಳಲ್ಲ, ನಾನು ಸರಿಯಾಗಿ ಮಾತಾಡಲ್ಲ, ನನಗೆ ಮ್ಯಾನೇಜ್ ಮಾಡ್ಕೊಳಕ್ಕೆ ಬರಲ್ಲ. ಹೀಗೆ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ 4 ಜನ ನಿಮ್ಮನ್ನು ಏನಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, 4 ಜನ ಡೆಫಿನೆಟ್ಲಿ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ಸೆಲ್ಫ್ ಲವ್ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಮೋಷ್ನಲಿ ಸ್ಟ್ರಾಂಗ್ ಇದ್ದಾಗ. ಕ್ವೆಶ್ಚನ್ ಮಾಡ್ತಾರೆ ಸುಮಾರು ಜನ, ಬಟ್ ನಾವು ಸ್ಟ್ರಾಂಗ್ ಇದ್ದಾಗ ನಮಗೆ ನಾವು ಜಸ್ಟಿಫಿಕೇಷನ್ ಕೊಡಬಾರ್ದು. ಎಷ್ಟೋ ಜನ ಅದು ಸ್ವಾರ್ಥನೂ ಅಂತಾರೆ. ಡೆಫಿನೆಟ್ಲಿ ಅದು ಸ್ವಾರ್ಥ ಅಲ್ಲ. ನಾನೇ ಪೇಷಂಟ್ ಆದರೆ ನಾನು ಈ ಬೇರೆಯವ್ರನ್ನ ಏನು ನೋಡ್ಕೋತೀನಿ? ಕರೆಕ್ಟಾ? ನಾನು ಕರೆಕ್ಟಾಗಿದ್ದು ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು, ನಾನು ಖುಷಿಯಾಗಿದ್ದು ಮನೆಯವ್ರನ್ನ ಇನ್ನೂ ಖುಷಿಯಾಗಿ ಇಟ್ಕೊಳ್ಳೋದು, ಅದು ಜಾಣ್ತನ, ಅದು ಎಮೋಷ್ನಲಿ ಸ್ಟ್ರೆಂತ್ ವುಮೆನ್ ಲಕ್ಷಣ. ನೆಕ್ಸ್ಟ್ ಇಂಪಾರ್ಟೆಂಟು, ನಾವು ಸರಿಯಾಗಿದ್ದರು, ಸುತ್ತಮುತ್ತ ಸ್ವಲ್ಪ ಸರಿಯಾಗಿದ್ದರು, ಮೆಜಾರಿಟಿ ಇರೋದೇ ಟಾಕ್ಸಿಕ್ ಪೀಪಲ್. ಅಂದರೆ ಬರೀ ನಮಗೆ ಕೆಟ್ಟದ್ದು ಬಯಸೋರು, ನಮಗೇನಾದರೂ ಒಳ್ಳೆಯದಾದರೆ ಹೊಟ್ಟೆ ಕಿಚ್ಚುಪಡುವಂಥದ್ದು, ನಮಗೆ ಕಾಲು ಎಳೆಯುವಂಥ ಜನಗಳೇ ಜಾಸ್ತಿ. ಅಂಥ ಜನನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತೀವಿ. ಕೆಲವ್ರನ್ನ ಕರೆಕ್ಟಾಗಿ ನಾವು ಆನ್ಸರ್ ಕೊಡಬೇಕಾಗುತ್ತೆ. ಏನಾದರೂ ಕೊಂಕು ಮಾತಾಡ್ತಾ ಇದ್ದರೆ, ಚುಚ್ಚಿ ಮಾತಾಡ್ತಾ ಇದ್ದರೆ, ಏನಾದರೂ ನಮ್ಮ ಪರ್ಸ್ನಲ್ ಮ್ಯಾಟರಲ್ಲಿ ತುಂಬ ಇಂಟರ್ಫಿಯರ್ ಆಗ್ತಾಯಿದ್ರೆ ಅವ್ರಿಗೆ ನಾವು ಕರೆಕ್ಟಾಗಿ ಆನ್ಸರ್ ಕೊಡಬೇಕಾಗತ್ತೆ. ಬಟ್ ಕೆಲವು ಸತಿ ಅವರು ಎಂಥ ಇದು ಅಂದರೆ, ಕೆಲವು ಸತಿ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಯಾವ ರೀತಿ ಆಗುತ್ತೆ ಆ ಥರ ನಮ್ಮ ಲೈಫಲ್ಲೂ ಆಗುತ್ತೆ. ಅಂಥವ್ರನ್ನ ಇಗ್ನೋರ್ ಮಾಡಿ ಲೈಫಲ್ಲಿ ಲೆಟ್ ಗೋ ಮಾಡಬೇಕಾಗತ್ತೆ. ಅಂದರೆ ಅವರು ನಮ್ಮ ಲೈಫಲ್ಲೇ ಇಲ್ಲ ಅಂತ ಇಗ್ನೋರ್ ಮಾಡಿ, ಎಷ್ಟು ಜನಕ್ಕೆ ಅಂತ ಆನ್ಸರ್, ಯು ಆರ್ ನಾಟ್ ಆನ್ಸರಬಲ್ ಟು ಎವ್ರಿ ಒನ್ ಅಲ್ವಾ. ನಾವು ಎಲ್ರಿಗೂ ಸಮಜಾಯಿಸಿ ಕೊಟ್ಕೊಂಡು ಕೂತ್ಕೊಂಡ್ರೆ ನಾವು ಮಾಡ್ತಾ ಇರೋದೇ ತಪ್ಪು ಅಂತ ನಮ್ಗೆ ಅನಿಸ್ಬಿಡುತ್ತೆ. ನಿಮ್ಗೆ ಅನಿಸ್ಬೇಕು ನೀವು ಮಾಡ್ತಿರೋದು ಸರಿ, ನಿಮ್ಗೆ ಅನಿಸ್ಬೇಕು ನಿಮ್ಮ ಲೈಫು ನಿಮ್ಮ ಫ್ಯಾಮಿಲಿನ ನೀವು ಕರೆಕ್ಟಾಗಿ ನೋಡ್ಕೋತಿದ್ದೀರಾ ಅಂತ. 4 ಜನ ಮೆಚ್ಚಿಸೋಕೆ ನಾವು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಲ್ವಾ. ಅದಕ್ಕೇ ಸೊ ನಮಗೆ ಗೊತ್ತಿರಬೇಕು ಸುತ್ತಲೂ ಇರುವಂಥ ಟಾಕ್ಸಿಸಿಟಿನ ಯಾವ ರೀತಿ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು ಅಂತ. ಅದು ಬೆಸ್ಟ್ ಹ್ಯಾಬಿಟ್. ನಾವು ಬಿಟ್ಬಿಡ್ಬೇಕಾ, ಇಗ್ನೋರ್ ಮಾಡಬೇಕಾ, ಆನ್ಸರ್ ಮಾಡಬೇಕಾ, ಸರಿಯಾಗಿ ವಾಪಸ್ ಕೊಡಬೇಕಾ, ಅಥವಾ ನಮ್ಮ ಲೈಫಲ್ಲೇ ಗ್ರೋ ಆಗಿ ಅವ್ರಿಗೆ ಒಂದೊಳ್ಳೆ ಪಾಠ ಕಲಿಸ್ಬೇಕಾ? ಸೊ ನಾವು ಡಿಸಿಷನ್ ತೊಗೋಬೇಕು. ಸೊ ಎಮೋಷ್ನಲಿ ಸ್ಟ್ರಾಂಗ್ ಇದ್ದರೆ ಇದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ತುಂಬ ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾವು ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀವಿ ಅಂದರೆ, ಅಯ್ಯೋ ನನ್ನ ಲೈಫಲ್ಲಿ ಆ ಥರ ಆಗಬಾರ್ದಿತ್ತು, ನಾನು ಈ ಥರ ಮಾತಾಡಬಾರ್ದಿತ್ತು, ಇವ್ರು ನನ್ನ ಜೊತೆ ಆ ಥರ ನಡ್ಕೋಬಾರ್ದಿತ್ತು, ಇದನ್ನೇ ಹಳೇದೇ ಹಿಂದಿನ ಕಾಲದ್ದೇನೆ, ಹಿಂದಿನ ದಿನದ್ದೇನೆ ನೆನೆಸ್ಕೊಂಡು ಕೂತ್ಕೊಳ್ಳಲ್ಲ. ಎಮೋಷ್ನಲಿ ಸ್ಟ್ರಾಂಗ್ ಇದ್ದರೆ ಆ ಚೇಂಜ್ನ ಅಕ್ಸೆಪ್ಟ್ ಮಾಡ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಸೊ ನಾನು ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು? ಎಲ್ಲ ಲೈಫಲ್ಲಿ ನಮ್ಮ ಅಂದ್ಕೊಂಡಂಗೆ ಆಗಲ್ಲ ಅಲ್ವಾ. ಕೆಲವು ಇಷ್ಟ ಆದಂಗೆ ಆಗುತ್ತೆ, 95% ಇಷ್ಟ ಆಗದಿರೋದೇ ಆಗ್ತಾ ಇರುತ್ತೆ.
ಅಕ್ಸೆಪ್ಟ್ ಮಾಡ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು ಅನಿಸುತ್ತೆ. ಬೇಕಾಯಿತು ನನ್ನ ಲೈಫಲ್ಲಿ, ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ವಲ್ಲ ಲೈಫಲ್ಲಿ, ಯಪ್ಪ ಏನು ಲೈಫ್ ಇದು ಅಂತ ಅನಿಸ್ತಾ ಇರುತ್ತೆ. ಎಲ್ಲ ರೋರಲ್ ಕೋಸ್ಟರು, ಫುಲ್ಲು ಏನೇನೋ ಟ್ವಿಸ್ಟ್ಗಳು ಬರ್ತಾ ಇರುತ್ತೆ ಲೈಫಲ್ಲಿ. ಬಟ್ ನಾವು ಎಮೋಷ್ನಲಿ ಸ್ಟ್ರಾಂಗ್ ಆದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ನೆಕ್ಸ್ಟ್, ನಾವು ಏನಾದರೂ ಅಚೀವ್ ಮಾಡಬೇಕು ಅಂದರೆ ಲೈಫಲ್ಲಿ ರಿಸ್ಕ್ಸ್ ತೊಗೊಳ್ಳಿಂದ ಅಂದರೆ ಆಗಲ್ಲ. ಡೇಂಜರ್ ರಿಸ್ಕ್ ಬೇರೆ, ಇನ್ನೊಂದು ಗ್ರೋತ್ ರಿಸ್ಕ್ ಬೇರೆ. ಈಗ ನಾನು ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಜಾಬ್ಗೆ ಹೋಗಬೇಕು, ಹೌಸ್ ವೈಫ್ ಆಗಿರ್ತೀರಾ, ಜಾಬ್ಗೆ ಹೋಗಬೇಕು ಅಂದರೆ ಅದು ರಿಸ್ಕೇನೆ ಆ್ಯಕ್ಚುಲಿ. ಮನೇಲೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಹೊರಗಡೆ ಇದು ಮಾಡಬೇಕು, ಫ್ಯಾಮಿಲಿ ಹೆಂಗಾಗುತ್ತೋ, ಮುಂದೆ ಹೇಗೆ ಚಾಲೆಂಜಸ್ ಬರುತ್ತೋ ಎಲ್ಲ ಒಂದು ರಿಸ್ಕೇನೆ, ಇಲ್ಲ ಅಂತಲ್ಲ. ಒಂದು ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡ್ತೀರಾ, ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಅಥವಾ ತುಂಬಾ ಬೆಳಿಬೋದು, ನೀವು ಏನೋ ಒಂದು ಆಗುತ್ತೆ. ಅದು ರಿಸ್ಕ್ ತೊಗೊಳ್ದೇ ಅವರು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಎಮೋಷ್ನಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ನಾವು ರಿಸ್ಕ್ ತೊಗೊಳಕ್ಕೆ ಸಾಧ್ಯ. ಆ ರಿಸ್ಕ್ ತೊಗೊಳ್ಳೋದು ಕೂಡ ಬೋಲ್ಡ್ ಡಿಸಿಷನ್ಸ್ ಇರಬೇಕು. ಬೋಲ್ಡ್ ಡಿಸಿಷನ್ಸ್ ಅಂದರೆ ಕರೆಕ್ಟಾಗಿ ನನಗೆ ಕಾನ್ಫಿಡೆನ್ಸ್ ಇದೆ, ನಾನೀಗ ಏನೋ ಒಂದು ಸ್ಯಾರಿ ಬಿಸ್ನೆಸ್ಸು ಏನೋ ಒಂದು ಈ ನಡುವೆ ಮಾಡ್ತಿರ್ತಾರೆ ಲೇಡೀಸು, ಓಕೆನಾ, ಆ ಥರ ನಾನು ಡಿಸಿಷನ್ ತೊಗೊಂಡಾಗ, ಈಗ ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈಸಿ ಅಂದ್ಕೊಂಡಿದ್ದೀರಾ? ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಎಷ್ಟೊಂದು ಅದಕ್ಕೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಿರುತ್ತೆ, ಎಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ ನಮಗೆ. ಸೊ ಆ ಥರ ಒಂದು ನಾಲೆಜ್ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಅದನ್ನು ತೊಗೊಳಕ್ಕೆ ಸಾಧ್ಯನಾ? ಸೊ ಆ ಥರ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಬೋಲ್ಡ್ ಡಿಸಿಷನ್ ತೊಗೊಂಡು ಆ ರಿಸ್ಕ್ನ ತೊಗೊಳಕ್ಕೆ ಸಾಧ್ಯ ಇರೋದೇ ಎಮೋಷ್ನಲಿ ಸ್ಟ್ರಾಂಗ್ ವುಮೆನ್ಸಿಗೆ ಮಾತ್ರ. ನಾನು ಹೆದರ್ಕೊಂತ ಕೂತ್ಕೊಂಡ್ರೆ ಅಯ್ಯೋ ನಂಗೆ ಲಾಸ್ ಆಗುತ್ತೇನೋ, ಲಾಸ್ ಆದರೆ ಜಗತ್ತೇನನ್ನುತ್ತೆ, ನಾನು ತುಂಬ ಇದಾಗಿ ಹೋಗ್ತೀನೋ, ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರು ಕವರ್ಡ್ ಅಂತ ಹೇಳ್ತೀವಿ. ಅಂದರೆ ತುಂಬ ಎಲ್ಲದಕ್ಕೂ ಹೆದರ್ಕೊಂಡು ಕೂರೋಕ್ಕಾಗಲ್ಲ. ಬೋಲ್ಡಾಗಿ ಲೈಫ್ನ ಲೀಡ್ ಮಾಡಬೇಕು. ನೆಕ್ಸ್ಟ್, ನಮ್ಮದ್ರಲ್ಲಿ ಎಲ್ಲ ಸ್ಟ್ರೆಂತ್ ಇರಲ್ಲ. ನಾವು ಮನುಷ್ಯರು ತಪ್ಪು ಮಾಡ್ತೀವಿ, ನಮ್ಮದ್ರಲ್ಲೂ ಕೆಲವು ವೀಕ್ನೆಸ್ ಇರುತ್ತೆ. ಮೇ ಬಿ ನಾವು ಹೆದರ್ಕೋಬೋದು. ಅದನ್ನು ರೆಕಗ್ನೈಸ್ ಮಾಡಿಕೊಂಡು ಅದನ್ನು ತಿದ್ಕೊಳ್ಳೋದೇ ಎಮೋಷ್ನಲಿ ಸ್ಟ್ರಾಂಗ್ ವುಮೆನ್ನ ಲಕ್ಷಣ. ಯಾರಾದರೂ ಏನಾದರೂ ನಿನಗೆ ಮಾತಾಡೋಕ್ಕೆ ಬರಲ್ಲ ಅಥವಾ ನಿಂಗೆ ಡಿಸಿಷನ್ ಮಾಡೋಕ್ಕೆ ಬರಲ್ಲ, ಯೋಚನೆ ಮಾಡಿ ಹೌದಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್, ಸೆಲ್ಫ್ ಡೌಟ್ ಪಡ್ಕೋಬೇಡಿ, ಹೌದಾ ಅಷ್ಟೇ, ಹೌದಾ ಆಯಿತಾ. ಆ ಥರ ಏನಾದರೂ ವೀಕ್ನೆಸ್ ಇದೆ ಅಂದರೆ ಅದನ್ನು ರೆಕಗ್ನೈಸ್ ಮಾಡಿಕೊಂಡು ಅದನ್ನು ತಿದ್ದಿಸ್ಕೊಂಡು ನಾವು ಮುಂದೆ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಯಾವಾಗ ನಾವು ಎಮೋಷ್ನಲಿ ಸ್ಟ್ರಾಂಗ್ ಇಲ್ಲ ಆಗ ಏನು ಮಾಡ್ತೀವಿ, ವಾದಿಸ್ತೀವಿ, ಆ ಥರ ಏನಿಲ್ಲ, ನಾನು ಸರಿಯಾಗಿದ್ದೀನಿ ಅಂತ. ಸೊ ಎಮೋಷ್ನಲಿ ಸ್ಟ್ರಾಂಗ್ ಏನಾದರೂ ವೀಕ್ನೆಸ್ ಇದೆ ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಏನು ತಪ್ಪು? ಎಲ್ಲರೂ ಎಲ್ಲದರಲ್ಲೂ ಸರಿ ಇಲ್ಲ ಅಲ್ವಾ? ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ, ದೇವ್ರು ಏನೋ ಒಂದು ಕೊಟ್ಟಿರ್ತಾನೆ. ಎಲ್ಲ ಪರ್ಫೆಕ್ಟ್ ಆಗಿಬಿಟ್ರೆ ನಾವು ಮನುಷ್ಯರು ಏನಕ್ಕೆ ಆಗ್ತೀವಿ, ದೇವ್ರಾಗ್ಬಿಡ್ತೀವಲ್ವ. ಸೊ ಅದಕ್ಕೆ ನಮ್ಮ ವೀಕ್ನೆಸ್ ಏನಿದೆ, ನಾನು ಯಾವುದ್ರಲ್ಲಿ ಕಡಿಮೆ ಇದ್ದೀನಿ, ಮೇ ಬಿ ನಾನು ಅಡುಗೆ ಮಾಡೋಕ್ಕೆ ಬರಲ್ವೇನೋ, ಮೇ ಬಿ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಬರಲ್ವೇನೋ, ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬರಲ್ವೇನೋ, ಕೆರಿಯರಲ್ಲಿ ನಾನು ಗ್ರೋತ್ ಆಗಬೇಕೇನೋ, ಏನೋ ಒಂದು ರೀಸನ್ಸ್ ಇರುತ್ತಲ್ವ. ಮೇ ಬಿ ನಾನು ಡಯಟ್ ಸರಿಯಾಗಿ ಮಾಡ್ತಿಲ್ವೇನೋ, ಎಲ್ಲ ಸೆಲ್ಫ್ ಕಂಟ್ರೋಲ್ ಇಲ್ವೇನೋ, ಫೈನ್, ಎಲ್ಲ ಆಗ್ತಿರುತ್ತೆ, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರುತ್ತೆ ಲೈಫಲ್ಲಿ. ಅದೆಲ್ಲ ಆಗಬೇಕಾದ್ರೂ ಕೂಡ ನಮ್ಮ ವೀಕ್ನೆಸ್ ಎಲ್ಲೋ ಹೊರಗಡೆ ಬರುತ್ತೆ ಅಲ್ವಾ, ಗೊತ್ತಾಗುತ್ತೆ ನಮಗೆ ಇದು ನನ್ನ ಕೈಲಿ ಆಗ್ತಿಲ್ಲ ಅಂತ. ಅದನ್ನು ತಿದ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಎಮೋಷ್ನಲಿ ಸ್ಟ್ರಾಂಗ್ ಇರುವಂಥ ವುಮೆನ್ನು ಯಾವತ್ತೂ ಕಂಪೇರ್ ಮಾಡಲ್ಲ. ಅವಳು ಆ ಥರ ಇದ್ದಾಳೆ, ನಾನು ನೋಡೋಕ್ಕೆ ಈ ಥರ ಇದ್ದೀನಿ, ಅವಳಿಗೆ ಅಷ್ಟು ದುಡ್ಡಿದೆ, ನನ್ನ ಹತ್ರ ಇಷ್ಟು ದುಡ್ಡಿದೆ, ನನ್ನ ಹತ್ರ ಈ ಸೀರೆ ಇಲ್ಲ, ಅವಳ ಹತ್ರ ಆ ಸೀರೆ ಇದೆ. ಸೊ ಕಂಪ್ಯಾರಿಸನ್ಸ್ ಅನ್ನೋದು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಲೈಫ್ ನಂದು, ನಾನು ಯಾವ ರೀತಿ ಇದ್ದೀನಿ, ಯಾವ ರೀತಿ ಮಾತಾಡ್ತೀನಿ, ಯಾವ ರೀತಿ ನಡ್ಕೋತೀನಿ, ಯಾವ ರೀತಿ ಜನಗಳ ಜೊತೆ ಬೆಳಿತೀನಿ, ಅದು ನನ್ನ ಇಷ್ಟ, ನನ್ನ ಲೈಫು, ಏಕೆಂದರೆ ಇದು ನಾನು. ಸೊ ಅದನ್ನು ನಾನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ನನ್ನ ಲೈಫ್ ಹ್ಯಾಪಿನೆಸ್ನ ಹಾಳು ಮಾಡ್ಕೊಳ್ಳೋದು ದೊಡ್ಡ ಮೂರ್ಖತನ. ಪಾಸಿಟಿವ್ ಆಗಿ ಮಾತಾಡ್ಕೋಬೇಕು, ನನ್ನಲ್ಲಿರೋ ಗುಣಗಳೇ ಚೆಂದ. ಈಗ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಮೇ ಬಿ ಅವಳು ಚೆನ್ನಾಗಿದ್ದಾಳೆ, ಇಂಥದ್ದೆಲ್ಲ ನೆಗೆಟಿವ್ ಆಗಿ ನಮಗೆ ನಾವೇ ಹೇಳ್ಕೊತಿದ್ರೆ ಲೈಫಲ್ಲಿ ಎಂಥ ಕಾನ್ಫಿಡೆನ್ಸ್ ಬರುತ್ತೆ ನಮಗೆ? ನಾವು ಲೈಫ್ನ ಯಾವ ರೀತಿ ಲೀಡ್ ಮಾಡ್ತಾಯಿದ್ದೀವಿ? ಜಸ್ಟ್ ನೆಗೆಟಿವಿಟಿ ಸುತ್ತೂನೇ ತಿರುಗ್ತಾ ಇರ್ತೀವಿ. ಸೊ ಅದಕ್ಕೇ ಕಂಪ್ಯಾರಿಸನ್ಸ್ ಅನ್ನೋದು ಒಂದು ದೊಡ್ಡ ಭೂತ ಥರ. ಸೊ ಅದನ್ನು ಆದಷ್ಟು ದೂರನೇ ಇಟ್ಕೊಂಡಿರಿ, ಖುಷಿಯಾಗಿರ್ತೀವಿ. ಕಂಪೇರ್ ಮಾಡೋದನ್ನು ಸ್ಟಾಪ್ ಮಾಡಿ, ನಿಮ್ಮದ್ರಲ್ಲಿ ಏನಿದೆ ಸ್ಟ್ರೆಂತ್ನ ಅದನ್ನು ಹೈಲೈಟ್ ಮಾಡಿಕೊಂಡು ನಮ್ಮದ್ರಲ್ಲಿರುವಂಥ ವೀಕ್ನೆಸಸ್ನ ತಿದ್ಕೊಂಡು ಮುಂದೆ ಹೋಗ್ತಾಯಿದ್ರೆ ಲೈಫು ತುಂಬ ಸೂಪರಾಗಿರುತ್ತೆ. ಸೊ ಈ 11 ಹ್ಯಾಬಿಟ್ಸಿಂದ ಡೆಫಿನೆಟ್ಲಿ ನಾವು ಎಮೋಷ್ನಲಿ ಸ್ಟ್ರಾಂಗ್ ವುಮೆನ್ ಆಗಬಹುದು, ಆಗಬೇಕು ಕೂಡ. ಏಕೆಂದರೆ ಈಗ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ನಾವು ಹೀಗೆ ಇರ್ತೀವಿ, ಹೆದರ್ಕೊಂಡೇ ಇರ್ತೀವಿ, ಲೋಕಜ್ಞಾನ ಇಲ್ದಂಗೆ ಇರ್ತೀವಿ. ಅದು ಹಿಂದಿನ ಕಾಲದಲ್ಲಿ ಆಯಿತು ಫ್ರೆಂಡ್ಸ್. ಆ ಥರ ಇದ್ದೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಡೈಲಿ ಡೇ ಬೈ ಡೇ ನೀವು 0.01% ಅಷ್ಟನ್ನು ಇಂಪ್ರೂವ್ ಆದರೆ
ತುಂಬಾ ಇಂಪ್ರೂವ್ ಆದಂಗೆ, ಅದು ತುಂಬ ಇಂಪ್ರೂವ್ ಆದಂಗೆ ಅದು. ಸೊ ಡೇ ಬೈ ಡೇ ಏನಾದರೂ ಕಲಿತಾ ಇರಿ, TV9 ನೋಡಿ, ಒಳ್ಳೆ ನ್ಯೂಸ್ ನೋಡಿ, ಅದು ಇದು ನೋಡ್ಕೊಂಡು ತಲೆ ಕೆಡಿಸ್ಕೋಬೇಡಿ. ನ್ಯೂಸ್ ಪೇಪರ್ ನೋಡಿ, ಏನಾದರೂ ಒಂದು ಸ್ಕಿಲ್ ಕಲೀರಿ, ಏನೋ ಒಂದು ಇಂಪ್ರೂವ್ ಆಗ್ತಾಯಿರಿ. ಡಿಸಿಷನ್ ಮೇಕಿಂಗಲ್ಲಿ ಇಂಪ್ರೂವ್ ಆಗ್ತಾಯಿರಿ. ಮಕ್ಕಳನ್ನ ಓದಿಸೋ ರೀತಿಯಲ್ಲಿ, ಮನೆ ಮೇಂಟೈನ್ ಮಾಡೋದ್ರಲ್ಲಿ, ಹೊರಗಡೆ ಮೇಂಟೈನ್ ಮಾಡೋದ್ರಲ್ಲಿ, ಬ್ಯಾಲೆನ್ಸಿಂಗ್ ಮಾಡೋದ್ರಲ್ಲಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ, ಹೀಗೆ ಎಷ್ಟೊಂದು ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಹೋದರೆ ನಮಗೂ ಅನಿಸುತ್ತೆ, ಹೌದು ನಾವು ಕರೆಕ್ಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಏನೋ ಒಂದು ಇಂಪ್ರೂವ್ ಆಗಿಲ್ಲ ಅಂದರೆ ಲೈಫ್ ತುಂಬ ಸ್ಟ್ಯಾಗ್ನೆಂಟು, ತುಂಬ ಬೋರಿಂಗ್ ಥರ ಅನಿಸ್ತಾ ಇರುತ್ತೆ. ಸೊ ಇಂಪ್ರೂವ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಲೈಫಲ್ಲಿ ಒಂದು ಮಜಾ ಇರುತ್ತೆ. ಸೊ ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಈ 11 ಹ್ಯಾಬಿಟ್ಸ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ. ಇದೆ ಅಂದರೆ ಇನ್ನೂ ಇಂಪ್ರೂವ್ ಮಾಡಿಕೊಂಡು ಎಮೋಷ್ನಲಿ ಸ್ಟ್ರಾಂಗ್ ವುಮೆನ್ ಆಗಿ ಲೈಫ್ನ ಲೀಡ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.